ಸಮರ್ಥನಗರದಲ್ಲಿ 24x7 ನೀರು ಸರಬರಾಜು ಉದ್ಘಾಟಿಸಿದ ಶಾಸಕ ಆಸಿಫ್ ರಾಜು ಸೇಠ್. ಸಮರ್ಥನಗರದ ನಿವಾಸಿಗಳಿಗೆ 24x7 ನಿರಂತರ ಕುಡಿಯುವ ನೀರನ್ನು ಒದಗಿಸುವ ನಿರಂತರ ಕುಡಿಯುವ ನೀರಿನ ಯೋಜನೆಯನ್ನು ಸಮರ್ಥನಗರದಲ್ಲಿ ಲೋಕಾರ್ಪಣೆ ಮಾಡಿ ನಿರಂತರ ನೀರು ಸರಬರಾಜು ಯೋಜನೆಯ ಅನುಷ್ಠಾನಕ್ಕೆ ಹರ್ಷ ವ್ಯಕ್ತಪಡಿಸಿ ಶಾಸಕರು ಕುಡಿಯುವ ನೀರಿನ ಯೋಜನೆ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ನಮ್ಮ ಮೊದಲ ಆದ್ಯತೆ ನೀಡಲಾಗುತ್ತಿದೆ. ಸಮರ್ಥನಗರದ ಮನೆಗಳಿಗೆ ಶುದ್ಧ ನೀರು ಪೂರೈಕೆಯಾಗಲಿದೆ. ಇದೇ ಸಂದರ್ಭದಲ್ಲಿ ಒಳಚರಂಡಿ ಕಾಮಗಾರಿಗಳು ಪೂರ್ಣಗೊಂಡ ನಂತರ ರಸ್ತೆ ಪುನಃಸ್ಥಾಪನೆ ಕಾಮಗಾರಿಗಳು ಪೂರ್ಣಗೊಳಿಸಲಾಗುವುದು. ಸ್ಥಳೀಯರ ಜೊತೆ ಸಂವಾದ ನಡೆಸಿದ ಶಾಸಕರು ಆಸಿಫ್ ರಾಜು ಸೇಠ್, ಒಳಚರಂಡಿ ಕಾಮಗಾರಿಗಳು ಸಂಪೂರ್ಣವಾಗಿ ಪೂರ್ಣಗೊಂಡ ನಂತರ ಈ ವರ್ಷದ ಅಂತ್ಯದ ವೇಳೆಗೆ ರಸ್ತೆ ಪುನಃಸ್ಥಾಪನೆ ಯೋಜನೆಯನ್ನು ಪೂರ್ಣಗೊಳಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡುವುದಾಗಿ ನಿವಾಸಿಗಳಿಗೆ ಭರವಸೆ ನೀಡಿದರು. ಸಮರ್ಥನಗರದಲ್ಲಿ 24/7 450 ಮನೆಗೆ ನೀರಿಂದು ನಾವು ಪ್ರಾರಂಭ ಮಾಡಿದ್ದೇವೆ. ಗಣೇಶ ಚತುರ್ಥಿ ಇದೆ, ಅದರ ಸಲುವಾಗಿ ಬಾಕಿದ ಲೈನ್ ಹಾಕ್ಲಿಕ್ಕೆ ಆಗಲಿಲ್ಲ. ಒಂದ್ಸತಿ ಗಣೇಶ ಚತುರ್ಥಿ ಮುಗಿದ ಮೇಲೆ ಬಾಕಿದ ಲೈನ್ ಹಾಕಿ ಪೂರ್ಣ ಸಮರ್ಥನಗರ್ಗೆ 24/7 ಬಿಫೋರ್ ಡಿಸೆಂಬರ್ ನಾವು ಮಾಡ್ತೀವಿ. ಮತ್ತು ಪೂರ್ಣ ಸಮರ್ಥನಗರದು ಪ್ರತಿ ಗಲ್ಲಿ ನಾವು ಸಿಮೆಂಟ್ ರೋಡ್ ಮಾಡಿಕೊಡ್ತೇವೆ. ಸ್ವಲ್ಪ ಟೈಮ್ ಆಗೋದು. ಯುಜಿಡಿ ಆದ್ಮೇಲೆ 1 ತಿಂಗಳು ಹಂಗೆ ಇರಬೇಕು, ಇಲ್ಲಾಂದ್ರೆ ಸಿಂಕ್ ಆಗ್ತದೆ. ಅದಾದ್ಮೇಲೆ ರೋಲರ್ ಮಾಡಿ ನಾವು ಒಳ್ಳೆ ಕೆಲಸ ಮಾಡ್ಕೊಡ್ತೀವಿ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಆಸಿಫ್ ರಾಜು ಸೇಠ್, ನೀರು ಸರಬರಾಜು, ರಸ್ತೆಗಳು ಮತ್ತು ಒಳಚರಂಡಿ ಸೌಲಭ್ಯಗಳು ಸೇರಿದಂತೆ ಮೂಲಭೂತ ನಾಗರಿಕ ಮೂಲಸೌಕರ್ಯಗಳನ್ನು ಪ್ರಥಮ ಆದ್ಯತೆ ನೀಡಲಾಗುತ್ತದೆ ಮತ್ತು ಬೆಳಗಾವಿ ಜನತೆಯ ಉತ್ತಮ ಆರೋಗ್ಯ ಹಾಗೂ ಅಭಿವೃದ್ಧಿ ಹೊಂದಲು ಸರ್ಕಾರ ಎಲ್ಲ ಪ್ರಯತ್ನ ಮಾಡುತ್ತಾ ಇದೆ. ಇದೇ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು, ಸಮುದಾಯ ಪ್ರತಿನಿಧಿಗಳು ಮತ್ತು ನೀರು ಸರಬರಾಜು ಯೋಜನೆಗೆ संबंधिಸಿದ ಅಧಿಕಾರಿಗಳು ಉಪಸ್ಥಿತರಿದ್ದರು. सोडायला आम्हाला फार अनुकूल झाले, बरं वाटाले आणि कामाला जाणाऱ्यांना बी असं बरं वाले. काम टायमाप्रमाणे कामाला जायला म्हणजे पाणीमुळे त्रास होत होतं. 8-8 दिवसाला म्हणजे पाणी घरात नव्हतं, लय त्रास होत होता. आता त्यांना सगळ्यांना बरं झाले. 24 तास पाणी म्हणजे केव्हा बी भरू शकतो, केव्हा बी करतो. सरांचा आभारी म्हणतो ಸರ್. ನಮಸ್ಕಾರ. ಇಲ್ಲಿ ಬಂದ್ ನಮಗೆ ಗಲ್ಲಿಯೆಲ್ಲ ನೋಡಿದ್ರಿ, ಮತ್ತೆ ನೀರು 24 ಚಾಲು ಮಾಡೋದ್ರಿ. ಅದರಿಂದ ಬಹಳ ನಮಗೆ ಅನುಕೂಲ ಆಗ್ತೈತ್ರಿ. ನೀರು ಬಹಳ ಸಮಸ್ಯೆನೇ ಇತ್ತು. ಇಲ್ಲಿ ರೋಡಿನ ಸಮಸ್ಯೆ ಇದೆ ಸರ್. ಹಂಗಾಗಿ ನೀವು ಬಂದ್ ಮಾಡಿದ್ರಿ, ಪೂಜೆ ಮಾಡೋಗಿ ಮಾಡುತ್ತಾ ಇದ್ರಿ. ಬಹಳ ಧನ್ಯವಾದ ನಿಮಗೆ. ಮತ್ತೆ ಈಗ ಮಾಡ್ತಿದ್ದಾರೆ ಸರ್ ಕೆಲಸ. ಆದ್ರೆ ಒಂದಿನ ಬಂದ್ 5 ದಿನ ಬರ್ತಾ ಇಲ್ಲ. ನಮಗೆಲ್ಲ ಬಹಳ ತೊಂದರೆ ಆಗ್ತಾ ಐತಿ. ಈಗ ಮತ್ತೆ ಹಬ್ಬನೂ ಬರ್ತಾ ಐತಿ. ಅದ್ರ ಸಲುವಾಗಿ ಆದಷ್ಟು ಲಘು ಶುರು ಮಾಡಬೇಕಂತ ವಿನಂತಿ. ವರದಿ ಪಂಚಾಯತ್ ಸ್ವರಾಜ್ ಸಮಾಚಾರ, ಬೆಳಗಾವಿ.